ಬೊಜ್ಜಿನ ಸಮಸ್ಯೆ ಅನುಭವಿಸುತ್ತಿರುವವರ ಸಂಖ್ಯೆಯಲ್ಲಿ ವಿಪರೀತ ಏರಿಕೆ ಕಂಡುಬರ್ತಿದೆ. ಬೊಜ್ಜಿನ ಕಾರಣದಿಂದ ರಕ್ತದೊತ್ತಡ, ಮಧುಮೇಹ, ಹೃದಯದ ತೊಂದರೆಗಳು ವಯಸ್ಸು, ಲಿಂಗಗಳ ಭೇದವಿಲ್ಲದಂತೆ ಎಲ್ಲರನ್ನೂ ಕಾಡಲಾರಂಭಿಸುತ್ತವೆ. ಭಾರತದ ಅಂಕಿಅಂಶಗಳನ್ನೇ ಹೇಳೋದಾದ್ರೆ ಸುಮಾರು 8 ಕೋಟಿ ಭಾರತೀಯರು ಬೊಜ್ಜಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇವರಲ್ಲಿ 1 ಕೋಟಿಗೂ ಅಧಿಕ ಮಂದಿ 19 ವರ್ಷಕ್ಕಿಂತ ಕಡಿಮೆ ವಯೋಮಾನದವರು. ಇನ್ನು ವಿಶ್ವ ಮಟ್ಟದಲ್ಲಿ ಹೇಳೋದಾದ್ರೆ ಪ್ರತಿ 8 ಜನರ ಪೈಕಿ ಒಬ್ಬರು ಬೊಜ್ಜಿನ ಸುಳಿಯಲ್ಲಿ ಸಿಲುಕಿದ್ದಾರೆ. ಹಾಗಾದ್ರೆ ತೂಕ ಅತಿಯಾಗಿ ಹೆಚ್ಚೋದಕ್ಕೆ ಕಾರಣಗಳೇನು? ಯಾವ ಸಮಸ್ಯೆಗಳಿಂದ ವಿಪರೀತ ದೇಹ ತೂಕ ಹೆಚ್ಚಾಗ್ತಿದೆ ಅಂತಲೇ ಹೇಳ್ತೀವಿ ನೋಡಿ. ದೇಹದಲ್ಲಿ ಬೊಜ್ಜು ಬೆಳೆಯಲು ಅಸಲಿ ಕಾರಣ ಇದು. ವಿಪರೀತ ತೂಕ ಏರಲು ಇವೇ ಕಾರಣಗಳು. ವಿಶ್ವದ ಬಹಳಷ್ಟು ದೇಶಗಳು ಆರೋಗ್ಯ ಕ್ಷೇತ್ರದಲ್ಲಿ ತುರ್ತು ಪರಿಸ್ಥಿತಿ ಎದುರಿಸುವ ಭೀತಿಯನ್ನ ಮುಂದಿರಿಸಿಕೊಂಡಿವೆ. ಇದಕ್ಕೆ ಕಾರಣ ಎಲ್ಲರಲ್ಲಿ ಹೆಚ್ಚುತ್ತಿರುವ ಬೊಜ್ಜು. ಯಾವ ದೇಶಕ್ಕೆ ಹೋದ್ರೂ XL, XXL ಗಾತ್ರದ ಜನಸಂಖ್ಯೆ ವೃದ್ಧಿಸುತ್ತಿದೆ. ಇದರಿಂದ ಇಡೀ ದೇಶಗಳೇ ಅನಾರೋಗ್ಯಕರ ಎಂಬ ಹಣೆಪಟ್ಟಿಯನ್ನ ಹೊಂದಿರುವ ದಿನಗಳು ಎದುರಾಗ್ತಿವೆ. ಯಾಕಂದ್ರೆ ಬೊಜ್ಜಿನ ಕಾರಣದಿಂದ ಕಾಡುವ ರಕ್ತದೊತ್ತಡ, ಮಧುಮೇಹ, ಹೃದಯದ ತೊಂದರೆಗಳು ವಯಸ್ಸು, ಲಿಂಗಗಳ ಭೇದವಿಲ್ಲದಂತೆ ಎಲ್ಲರನ್ನು ಕಾಡಲಾರಂಭಿಸಿವೆ. ಭಾರತದ ಅಂಕಿಅಂಶಗಳನ್ನೇ ಹೇಳೋದಾದ್ರೆ ಸುಮಾರು 8 ಕೋಟಿ ಭಾರತೀಯರು ಬೊಜ್ಜಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇವರಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ 19 ವರ್ಷಕ್ಕಿಂತ ಕಡಿಮೆ ವಯೋಮಾನದವರು. ಇದನ್ನೀಗ ವಿಶ್ವ ಮಟ್ಟದಲ್ಲಿ ಹೇಳೋದಾದ್ರೆ 8 ಜನರಲ್ಲಿ ಒಬ್ಬರು ಬೊಜ್ಜಿನ ಸುಳಿಯಲ್ಲಿ ಸಿಲುಕಿದ್ದಾರೆ. ಹಾಗಾದ್ರೆ ಚಯಾಪಚಯದ ದೋಷ ಹಾಗೆಯೇ ಅತಿಯಾಗಿ ತೂಕ ಹೆಚ್ಚೋದಕ್ಕೆ ಕಾರಣಗಳೇನು ಅಂತಲೇ ನೋಡೋಣ ಬನ್ನಿ. ಮೊದಲಿಗೆ ಆಹಾರದ ದೋಷ. ಬಿಸಿಯಾದ ತಾಜಾ ಆಹಾರವನ್ನೇ ಮನೆಯಲ್ಲೇ ಮಾಡಿ ತಿನ್ನೋ ಕ್ರಮವನ್ನ ಪಾಲಿಸೋರೆ ಅಪರೂಪ ಎನ್ನುವಂತಾಗ್ಬಿಟ್ಟಿದೆ. ಸಿಕ್ಕಿದಲ್ಲಿ ತಿಂದು ಓಡಾಡ್ತೇವೆ. ಅದಕ್ಕೆ ಬಳಸಲಾದ ವಸ್ತುಗಳೇನು, ಎಣ್ಣೆ ಯಾವುದು, ಬಣ್ಣ, ಘಮ ಮುಂತಾದ ರಾಸಾಯನಿಕಗಳನ್ನ ಹಾಕಲಾಗಿದೆಯಾ, ಈ ರೀತಿಯ ವಿಷಯಗಳತ್ತ ಗಮನ ಕೊಡೋ ವ್ಯವಧಾನ ಅಂತೂ ಯಾರಿಗೂ ಇರುವುದಿಲ್ಲ. ಇವೆಲ್ಲ ಕ್ರಮೇಣ ದೇಹದ ಜೀರ್ಣಾಂಗಗಳನ್ನ ಹಾಳು ಮಾಡ್ತವೆ. ಅದರಲ್ಲೂ ಫಾಸ್ಟ್ ಫುಡ್ ನಂತಹ ತಿನಿಸುಗಳಲ್ಲಿ ಕ್ಯಾಲೋರಿ ಸಿಕ್ಕಾಪಟ್ಟೆ, ಆದ್ರೆ ಸತ್ವ ಮಾತ್ರ ಅತಿ ಕಡಿಮೆ. ಇದರ ಫಲವಾಗಿ ಹೆಚ್ಚೆಚ್ಚು ತಿನ್ನಬೇಕು ಅನ್ಸತ್ತೆ, ತೂಕ ಹೆಚ್ಚುತ್ತಲೇ ಹೋಗುತ್ತೆ. ಇನ್ನು ಜಡ ಜೀವನ. ತಂತ್ರಜ್ಞಾನದ ಮೇಲಿನ ಅವಲಂಬನೆ ಹೆಚ್ಚಿದಂತೆ ಜೀವನ ಶೈಲಿಯು ಜಡವಾಗ್ತಿದೆ. ಬೀದಿ ತುದಿಯ ಅಂಗಡಿಯಿಂದ ಹಾಲು ತರಬೇಕು ಅಂದ್ರೆ ನಮಗೆ ವಾಹನ ಬೇಕು. ನಾವಂತೂ ನಡೆಯೋರಲ್ಲ. 1-2 ಮಹಡಿ ಹತ್ತೋದಕ್ಕೂ ನಮಗೆ ಲಿಫ್ಟ್ ಬೇಕು. ಮೆಟ್ಟಿಲು ಹಾಗೆ ಬರೋಲ್ಲ. ಇನ್ನು ಕೂತಲ್ಲೇ ಟಿವಿ, ಫ್ಯಾನು, AC ಎಲ್ಲದಕ್ಕೂ ರಿಮೋಟ್ ಇಟ್ಕೊಳ್ತೇವೆ. ಎದ್ದು ಹೋಗಿ ಗೋಡೆ ಮೇಲಿನ ಬಟನ್ ಒತ್ತೋರಲ್ಲ. ಜೀವನ ಶೈಲಿಯ ಇಷ್ಟು ಜಡವಾಗ್ಬಿಟ್ಟಿದೆ. ಇದ್ರ ಜೊತೆಗೆ ವ್ಯಾಯಾಮವೂ ನಾಸ್ತಿ, ಗುಜರಿ ತಿಂಡಿಗಳು ಜಾಸ್ತಿ ಎಂದಾದ್ರೆ ಮೈಯ ಮೂಲೆಗಳಲ್ಲಿ ಕೊಬ್ಬು ಸೇರದೆ ಇನ್ನೇನಾಗೋದಕ್ಕೆ ಸಾಧ್ಯ? ಇನ್ನು ಮತ್ತೊಂದು ಅರಿವಿನ ಕೊರತೆ. ಹೆಚ್ಚಿನವರಲ್ಲಿ ಪೌಷ್ಟಿಕಾಂಶದ ಬಗೆಗಿನ ತಿಳುವಳಿಕೆಯ ಕೊರತೆ ಇದೆ. ಸಂಸ್ಕರಿತ ಆಹಾರ ಅಂದ್ರೆ ಏನೋ ಅನ್ನೋ ಬಗ್ಗೆಯೇ ಸರಿಯಾದ ಜ್ಞಾನ ಇರೋದಿಲ್ಲ. ಮನೆಯಲ್ಲಿ ಮಾಡಿದ್ದಾದ್ರೆ ಏನನ್ನಾದ್ರೂ ತಿನ್ನಬಹುದು ಅನ್ನೋ ತೀರ್ಮಾನಕ್ಕೂ ಬಂದಿರೋರು ಇದ್ದಾರೆ. ಫ್ರೆಂಚ್ ಫ್ರೈಸ್ ಮನೆಯಲ್ಲೇ ಮಾಡಿದ್ದಾದ್ರೂ ಆರೋಗ್ಯಕ್ಕೆ ಹಾನಿಯೇ, ಇದರಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ. ಇನ್ನು ಕೆಲವರಿಗೆ ಬೊಜ್ಜು ಭರಿತ ಶರೀರದಿಂದ ಆಗೋ ಹಾನಿಯ ಬಗ್ಗೆ ಮಾಹಿತಿಯೇ ಇರೋದಿಲ್ಲ. ಇನ್ನು ಅತಿಯಾದ ನಗರೀಕರಣ. ಎಲ್ಲರಿಗೂ ಯೋಗ, ಪಿಲಾಟೆ, ಜಿಮ್ ಅಂತೆಲ್ಲ ಕ್ಲಾಸ್ಗಳಿಗೆ ಹೋಗೋ ಸಾಧ್ಯತೆ ಇರೋದಿಲ್ಲ. ಮನೆಯಲ್ಲೇ ಒಂದಿಷ್ಟು ವ್ಯಾಯಾಮ ಮಾಡ್ಕೊಳ್ಳೋಣ ಅಂದ್ರೆ ಇಂದಿನ ನಗರಗಳ ಕಿಷ್ಕಿಂದೆಯಂಥ ಮನೆಗಳಲ್ಲಿ ಅಷ್ಟೊಂದು ಜಾಗ ಇರೋದು ಕಡಿಮೆ. ಇರೋದ್ರಲ್ಲಿಯೇ ಮನೆಯ ಸುತ್ತಮುತ್ತ ವಾಕಿಂಗ್ ಹೋಗೋಣ ಅಂದ್ರೆ ಕಾಂಕ್ರೀಟ್ ಕಾಡುಗಳಲ್ಲಿ ಹತ್ತಿರದಲ್ಲಿ ಉದ್ಯಾನಗಳು ಇರೋದಿಲ್ಲ. ರಸ್ತೆಯ ಮೇಲೆ ಜೀವಭಯ ಹುಟ್ಟಿಸೋ ಟ್ರಾಫಿಕ್. ದೇಹಕ್ಕೆ ಚಟುವಟಿಕೆ ಎಲ್ಲಿಂದ ಬರಬೇಕು? ಇನ್ನು ಆರ್ಥಿಕ ಕಾರಣಗಳು. ಆರ್ಥಿಕವಾಗಿ ಅನುಕೂಲಗಳು ಕಡಿಮೆ ಇರುವುದು ಸಹ ಅನಾರೋಗ್ಯಕರ ಆಹಾರದ ಸೇವನೆಗೆ ಪ್ರೇರೇಪಿಸಬಹುದು. ಅತ್ಯಂತ ಕಡಿಮೆ ದರದಲ್ಲಿ ದೊರೆಯುವ ಎಣ್ಣೆ ಬಳಸುವುದು ಅನಿವಾರ್ಯ ಆಗಬಹುದು. ಕೊಂಚ ದುಬಾರಿ ಎನಿಸುವ ಕಾಳು, ಧಾನ್ಯಗಳನ್ನು ಕೊಳ್ಳಲು ಕಷ್ಟವಾಗಬಹುದು. ಇಡೀ ಕುಟುಂಬಕ್ಕೆ ಖರೀದಿಸುವ ಹಾಲಿನ ಪ್ರಮಾಣ ಕಡಿಮೆ ಇದ್ರೆ ದಿನಕ್ಕೊಂದು ಲೋಟ ಹಾಲು ಕುಡಿಯಲು ಅಸಾಧ್ಯ ಅನಿಸಬಹುದು. ಇದರ ಫಲವಾಗಿ ಶರೀರ ಸ್ಥೂಲವಾದ್ರೂ ಅಪೌಷ್ಟಿಕತೆಯೂ ಕಾಡಬಹುದು. ಹಾಗೇನೆ ವಂಶವಾಹಿಗಳು. ಕೆಲವೊಮ್ಮೆ ಅನುವಂಶಿಕವಾಗಿ ಸ್ಥೂಲ ಶರೀರಗಳು ಬರಬಹುದು. ಇದಕ್ಕಾದ್ರೂ ಕಟ್ಟುನಿಟ್ಟಾದ ಆಹಾರ ಮತ್ತು ವ್ಯಾಯಾಮಗಳನ್ನು ಅನುಸರಿಸಿದ್ರೆ ಪರಿಸ್ಥಿತಿ ಕೈ ಮೀರದಂತೆ ಕಾಪಾಡಿಕೊಳ್ಳಬಹುದು. ಒಂದೊಮ್ಮೆ ಜೀವನ ಶೈಲಿಯ ಬಗ್ಗೆ ಗಮನ ನೀಡದಿದ್ರೆ ಕಾದಿರುವ ಅನಾರೋಗ್ಯಗಳನ್ನು ತಡೆಯಲು ನಿಜಕ್ಕೂ ಕಷ್ಟವಾಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.